ಭಾಷಾಭ್ಯಾಸದಲ್ಲಿ ಬರ್ತಕ್ಕಂತಹ ಸಮಾನಾರ್ಥಕ ಪದಗಳು ಇವಾಗಿವೆ. ಸ್ಫುರಿಸು, ಮೋಡ, ಉದಯಿಸು, ಸಮುದ್ರ, ಕಡಲು, ಸಾಗರ, ಕರ್ತವ್ಯ, ಕೆಲಸ, ಕಾಯಕ. ಭೂಮಿ, ಧರೆ, ಇಳೆ, ತಾಳ್ಮೆ, ಸಹನೆ, ಸಮಾಧಾನ, ಸಲಿಲ, ನೀರು, ಜಲ, ವಕ್ತ್ರ, ಮುಖ, ವದನ, ಮೊರೆ, ನಿಲಿರಾಗ, ಸ್ಥಿರವಾದ, ಪ್ರೀತಿ, ಸ್ಥಿರತೆ, ಪರಾಭವ, ಸೋಲು, ಪರಾಜಯ, ಕುಡುಪು, ಪರಾಕ್ರಮ, ಶೌರ್ಯ, ಡಂಬಕ, ದೃಢಭಕ್ತಿ ಇಲ್ಲದವನು, ನಡೆನುಡಿ, ಹಂದೆ, ಹೇಡಿ, ಅಂಜುಬುರುಕ, ನಂಜು, ವಿಷ, ಪಾಷಾಣ, ಗರಳ, ಸೂರ್ಯ, ರವಿ, ಭಾಸ್ಕರ, ದಿನಕರ, ದೀಪ, ಹಣತೆ, ಪ್ರಣತೆ, ಗೃಹ, ಮನೆ, ಆಲಯ, ನಿವಾಸ, ಹರಿ, ವಿಷ್ಣು, ನಾರಾಯಣ, ಕುಂದ, ತೊಂದರೆ, ಕೆಡಕು, ಮೊರೆ, ಬೆಡಗು, ಗೋಳಿಡು, ಕತಿ, ಕೋಪ, ಮುನಿಸು, ಚಿತ್ತ, ಮನಸ್ಸು, ಬುದ್ಧಿ, ಕಾಂತೆ, ಪತ್ನಿ, ಹೆಂಡತಿ, ಕಾಲ, ಸಮಯ, ಹೊತ್ತು, ವೇಳೆ, ಗಂಡ, ಪತಿ, ವಲ್ಲಭ, ಧರೆ, ಭೂಮಿ, ಇಳೆ, ವಸುದೆ, ಕುಸುಮ, ಹೂವು, ಸುಮ, ಕರ್ಮ, ಕೆಲಸ, ಕಾರ್ಯ, ಭಿನ್ನಾಣ, ಬೆಡಗು, ಜಂಬ, ಕುನ್ನಿ, ಶ್ವಾನ, ಶುನಕ. ಇನ್ನು ತತ್ಸಮ ತದ್ಭವಗಳು: ಅಕ್ಷರ, ಅಕ್ಕರ, ಭಕ್ತಿ, ಭಕುತಿ, ಭಿಕ್ಷಾ, ಬೀಕೆ, ಬೀಜ, ಬಿತ್ತ, ಮುಖ, ಮೊಗ, ಯಂತ್ರ, ಜಂತ್ರ, ಯೋಗಿ, ಜೋಗಿ, ವಸತಿ, ಬಸದಿ, ವಲ್ಲಭ, ಬಲ್ಲಹ, ವಿದ್ಯೆ, ಬೀಜೆ, ವೀಧಿ, ಬೀದಿ, ವೇಳ, ವೇಳೆ, ಶ್ರುತಿ, ಸ್ತುತಿ, ಸಂಸ್ಕೃತ, ಸಕ್ಕದ. ಈ ರೀತಿ ತತ್ಸಮ ತದ್ಭವಗಳನ್ನು ನಾವಿಲ್ಲಿ ನೋಡ್ಕೊಳ್ಬಹುದು. ರಾಜ, ರಾಯ, ವೇಷ, ವೇಷ, ಮಸೀದಿ, ಮಸೀಜಿದು, ಪ್ರಣತಿ, ಹಣತೆ, ಸ್ಥಾನ, ಥಾನ, ಭಕ್ತ, ಭಕುತ, ಪ್ರಾಣ, ಹರಣ, ಆತ್ಮ, ಅತುಮ, ಗ್ರಹ, ಗರ, ಗೃಹ, ಗೇಹ, ಆಜ್ಞೆ, ಅಪ್ಪಣೆ, ಕರುಣೆ, ಕರುಣ, ಕ್ಷಮೆ, ಕ್ಷಮ, ಗೋಕ, ಗೂಗ, ಗಂಟ, ಗಂಟೆ, ಅಗ್ನಿ, ಅಗ್ಗಿ, ಕ್ಷಣ, ಕ್ಷಣ, ಗಂಗಾ, ಗಂಗೆ, ದಯಾ, ದಯೆ, ದೃಷ್ಟಿ, ದಿಟ್ಟಿ, ನಿದ್ರಾ, ನಿದ್ದೆ, ಪಂಕ್ತಿ, ಹಂತಿ, ಪ್ರಭು, ವಿಭು, ಪ್ರಯಾಣ, ಪಯಣ, ಬಿಡು, ವಿಡು, ಮಾಲ, ಮಾಲೆ, ಮೂರ್ತಿ, ಮೂರುತಿ, ಮೃಗ, ಮಿಗ, ಮೃದು, ಮಿದು, ಧರ, ಧರೆ, ನಿದ್ರಾ, ನಿದ್ದೆ, ವನ, ಬನ. ಈ ರೀತಿ ತತ್ಸಮ ತದ್ಭವಗಳು ಬರ್ತವೆ. ಇವು ಪರೀಕ್ಷೆಗೆ ಅತ್ಯಂತ ಮಹತ್ವವಾದವುಗಳು. ಇನ್ನು ಸ್ವಂತ ವಾಕ್ಯಗಳನ್ನು ಬಳಕೆ ಮಾಡುವುದು: ತುತ್ತೂರಿಯುವುದು. ದುರ್ಜನರು ತಮ್ಮ ಕೆಲಸಕ್ಕಾಗಿ ತಮ್ಮ ತುತ್ತೂರಿ ಊದಿಕೊಂಡು ಕಾರ್ಯ ಸಾಧಿಸಿಕೊಳ್ಳುತ್ತಾರೆ. ತಪ್ಪರನ್ನ ಬಿಡು. ದುರ್ಯೋಧನನಿಗೆ ಆತ ಬದುಕಿರುವಾಗಲೇ ಮಗನಿಗೆ ತಪ್ಪರನ್ನ ಬಿಡುವ ಅನಿವಾರ್ಯತೆ ಎದುರಾಯಿತು. ನರಪೇತ ನಾರಾಯಣ. ಮಾದಕ ವ್ಯಸನಗಳನ್ನು ಹೊಂದಿದ್ದ ವಿಕ್ರಮನನ್ನು ನೋಡಲು ನರಪೇತಲು ನಾರಾಯಣನಂತಿದ್ದನು. ಗಾಳಿ ಸುದ್ದಿ ಹಬ್ಬು. ರಮೇಶನ ಬಗ್ಗೆ ಹಬ್ಬಿದ ಗಾಳಿ ಸುದ್ದಿ ಆತನನ್ನು ಬೆಚ್ಚಿ ಬೀಳಿಸಿತು. ಹೆಸರುವಾಸಿಯಾಗು. ರೋಹಿತ್ ಶರ್ಮನು ಶ್ರೀಲಂಕಾದ ವಿರುದ್ಧ ಏಕದಿನ ಪಂದ್ಯದಲ್ಲಿ ಗಳಿಸಿದ ಅತ್ಯಧಿಕ ವೈಯಕ್ತಿಕ ಅಂಕವು ಆತನನ್ನು ಹೆಸರುವಾಸಿಯಾಗುವಂತೆ ಮಾಡಿತು. ಮುಖ ಹಿಂಜಿಸಿಕೊಳ್ಳು. ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಯನ್ನು ಕಂಡು ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಯು ಮುಖ ಹಿಂಜಿಸಿಕೊಂಡನು. ಅಧಿಕ ಪ್ರಸಂಗ ಮಾಡು. ಕೆಲವರು ತಮ್ಮ ಅಧಿಕ ಪ್ರಸಂಗತನದಿಂದ ಅನ್ಯೋನ್ಯ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಹದ್ದುಬಸ್ತಿನಲ್ಲಿಡು. ನಾವು ನಮ್ಮವರ ಮನದ ಅನಗತ್ಯ ಬಯಕೆಗಳನ್ನು ಹದ್ದುಬಸ್ತಿನಲ್ಲಿಡಬೇಕು. ತಲೆಕೊಡವು. ನಮಗೆ ಸಮ್ಮತಿ ಇರದ ಸಂಗತಿಗಳನ್ನು ಕೆಲವೊಮ್ಮೆ ನಾವು ತಲೆಕೊಡವಲು ತಿಳಿಸುತ್ತೇವೆ. ತಲೆದೂಗು. ಸುಮಂತನ ಸಂಗೀತವನ್ನು ಕೇಳಿ ಸಭೆಯಲ್ಲಿ ನೆರೆದವರೆಲ್ಲರೂ ತಲೆದೂಗಿದರು. ತಲೆಬಾಗು. ನಾವು ನಮ್ಮ ಹಿರಿಯರಿಗೆ ತಲೆಬಾಗುವ ಗುಣವನ್ನು ಹೊಂದಿರಬೇಕು. ತಲೆ ತಗ್ಗಿಸು. ಕೆಲವೊಮ್ಮೆ ನಾವು ಮಾಡದೇ ಇರುವ ತಪ್ಪಿಗಾಗಿ ತಲೆ ತಗ್ಗಿಸಬೇಕಾಗುತ್ತದೆ. ತಲೆ ಬಿಸಿಯಾಗು. ಕಚೇರಿಯ ಹಲವು ಕೆಲಸಗಳಿಂದ ರಮೇಶನು ತಲೆ ಬಿಸಿಯಾಗಿ ಹೋದ. ತಲೆ ಹಾಕು. ಕೆಲವರು ತಮಗೆ ಸಂಬಂಧಿಸಿದ ವಿಚಾರಗಳಲ್ಲಿ ತಲೆ ಹಾಕಿ ಜಗಳಕ್ಕೆ ಕಾರಣರಾಗುತ್ತಾರೆ. ಇನ್ನು ದ್ವಿರುಕ್ತಿಗಳು: ಒಂದು ಪದ ಪದೇ ಪದೇ ಬಳಕೆ ಆಗುವುದಕ್ಕೆ ನಾವು ಅದು ದ್ವಿರುಕ್ತಿಗಳಂತೇಳಿ ಕರಿತೀವಿ. ಉದಾಹರಣೆಗೆ ಬೇಗ ಬೇಗ, ಪುನಃ ಪುನಃ. ಇವು ದ್ವಿರುಕ್ತಿಗೆ ಅತ್ಯಂತ ಉದಾಹರಣೆಗಳಾಗಿವೆ. ಅವುಗಳು ಈ ರೀತಿಯಾಗಿವೆ, ನೋಡೋಣ. ಶಾಲೆಗೆ ತಡವಾಯಿತು ಎಂದು ಮಕ್ಕಳು ಬೇಗ ಬೇಗ ಹೆಜ್ಜೆ ಹಾಕಿದರು. ಇದಕ್ಕೆ ದ್ವಿರುಕ್ತಿ ಬೇಗ ಬೇಗ. ನಾಟಕ ಮುಗಿಯುತ್ತಿದ್ದಂತೆ ಜನ ಮೆಲ್ಲ ಮೆಲ್ಲನೆ ಮನೆಗೆ ನಡೆದರು. ಇದಕ್ಕೆ ದ್ವಿರುಕ್ತಿ ಮೆಲ್ಲ ಮೆಲ್ಲನೆ. ತಾಯಿ ಯಶೋದೆಯ ಕರೆಗೆ ಕೃಷ್ಣ ಓಡೋಡಿ ಬಂದ. ದ್ವಿರುಕ್ತಿ ಓಡೋಡಿ. ಬಿಸಿಲಿಲ್ಲದ ಕಾರಣ ವಿದ್ಯಾರ್ಥಿಗಳು ನಡೆ ನಡೆದು ಮನೆ ಸೇರಿದರು. ದ್ವಿರುಕ್ತಿ ನಡೆ ನಡೆ. ಕೃಷ್ಣನ ವಿಶ್ವರೂಪ ದರ್ಶನದಿಂದ ಭಯಗೊಂಡ ಧೃತರಾಷ್ಟ್ರ ಭಗವಂತನನ್ನು ಪರಿಪರಿಯಾಗಿ ಪ್ರಾರ್ಥಿಸಿ ಕೋಪ ಶಮನಗೊಳಿಸಿದನು.
ದುರುಕ್ತಿ ಪರಿಪರಿಯಾಗಿ. ವಾಗ್ಮಿಯವರೊಬ್ಬರು ನಿಖರವಾದ ಮಾತಿಗೆ ನೇರವಾದರು. ಹೌದು ಹೌದು ಎಂದು ತಲೆದೂಗಿದರು. ಇದಕ್ಕೆ ದುರುಕ್ತಿ ಹೌದು ಹೌದು. ಎಲ್ಲರೂ ನೋಡುತ್ತಿದ್ದಂತೆ ಬಸ್ಸು ಚಾಲಕನ ನಿಯಂತ್ರಣ ತಪ್ಪಿ ನದಿಗೆ ಹಾರಿತು. ದುರುಕ್ತಿ ನೋಡು ನೋಡು. ಶಾಲಾ ವಾರ್ಷಿಕೋತ್ಸವದಲ್ಲಿ ವಿದ್ಯಾರ್ಥಿಗಳು ನಲಿದು ಕುಣಿದಾಡಿದರು. ಇದಕ್ಕೆ ದುರುಕ್ತಿ ನಲಿದು. ಪರೀಕ್ಷೆಯಲ್ಲಿ ಕಾಲೇಜಿಗೆ ಪ್ರಥಮ ಬಂದ ವಿದ್ಯಾರ್ಥಿಗಳು ಕುಣಿದು ಸಂಭ್ರಮ ಹಂಚಿಕೊಂಡರು. ದುರುಕ್ತಿ ಕುಣಿದು. ತನ್ನ ಅಂಗವಿಕಲತೆಯ ನಡುವೆಯೂ ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟ್ನ ತುತ್ತ ತುದಿಯನ್ನು ತಲುಪಿ ಸಾಧನೆಗೈದರು. ದುರುಕ್ತಿ ತುತ್ತ ತುದಿ. ಇನ್ನು ಗುಣವಾಚಕಗಳು. ಪದಗಳಲ್ಲಿರತಕ್ಕಂತಹ ಗುಣಗಳನ್ನು ನಾವು ಗುಣವಾಚಕ ಅಂತ ಹೇಳಿ ಕರಿತೀವಿ. ಅವುಗಳನ್ನು ಸಾಕಷ್ಟು ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಸರಿಯಾಗಿ ಓದಿಕೊಳ್ಳಿ. ಉದಾಹರಣೆಗೆ ಕಲಿ ಭೀಮ. ಇದರಿಗೂ ಇರತಕ್ಕಂತಹ ಗುಣವಾಚಕ ಗುಣ ಕಲಿ. ಕಡು ಪಾಪ. ಇದರ ಗುಣ ಕಡು. ಹುಸಿ ನಿದ್ದೆ ಹುಸಿ. ಎಡಗಣ್ಣು ಎಡ. ಕಿರುಹಾದಿ ಕಿರು. ಈ ರೀತಿ ನಾವಿಲ್ಲಿ ಕಾಣ್ತೀವಿ. ಗಟ್ಟಿ ಪಾದ ಗಟ್ಟಿ. ಹಿತವಚನ ಹಿತ. ಈ ರೀತಿ ಗುಣವಾಚಕಗಳ ಗುಣಗಳನ್ನು ನಾವಿಲ್ಲಿ ಕಾಣುತ್ತೇವೆ. ಇನ್ನು ಪರೀಕ್ಷೆಗೆ ಬರ್ತಕ್ಕಂತಹ ವಿಭಕ್ತಿ ಪ್ರತ್ಯಯಗಳು. ಪ್ರಥಮ ಓ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಕೆ ಹೀಗೆ ಕೆ ಅಕ್ಕೆ, ಪಂಚಮಿ ದಶೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ ಇಲ್ಲಿ, ಸಂಬೋಧನ ಎ ಇರ ಈ. ಇಷ್ಟು ವಿಭಕ್ತಿ ಪ್ರತ್ಯಯಗಳು. ಇವುಗಳನ್ನು ಸರಿಯಾಗಿ ನೋಡಿಕೊಂಡು ನೀವು ಎಕ್ಸಾಮ್ನಲ್ಲಿ ಬರೀಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ಕೆಳಗಿನಂತೆ ನಾವು ನೋಡ್ತೀವಿ. ಇನ್ನು ಕ್ರಿಯಾಪದಗಳು. ವಾಕ್ಯದಲ್ಲಿರ್ತಕ್ಕಂತಹ ಕ್ರಿಯೆಯನ್ನು ಕಂಡುಹಿಡಿಯುವುದು ಕ್ರಿಯಾಪದವಾಗಿದ್ದು ಇದರಲ್ಲಿ ಈ ರೀತಿಯಾಗಿ ಉದಾಹರಣೆಗಳನ್ನು ನಾವು ನೋಡುತ್ತೇವೆ. ನೋಡಿದಳು ನೋಡು. ನೋಡುವವರು ನೋಡು. ತರುವವರು ತರು. ಆಡಿದರು ಆಡು. ಆಡಿತು ಆಡದು. ತಿನ್ನುವಳು ತಿನ್ನು. ಬರುವುದು ಬಾರದು. ಹಾಡುವೆವು ಹಾಡು. ನೋಡುವುದು ನೋಡು. ಕರೆಯಿತು ಕರೆಯಿರು. ಮರೆಯುವರು ಮರೆಯನು. ತಿನ್ನು ತಿನ್ನ. ಹೋಗುವುದು ಹೋಗುದು. ನೋಡುವಳು ನೋಡು. ಈ ರೀತಿ ಇಲ್ಲಿ ಕ್ರಿಯಾಪದಗಳ ಉದಾಹರಣೆಗಳನ್ನು ನಾವಿಲ್ಲಿ ನೋಡುತ್ತೇವೆ. ಇನ್ನು ಕ್ರಿಯಾಪದಗಳಿರ್ತಕ್ಕಂಥ ಧಾತುಗಳು. ಓದಿದನು ಓದು. ತಿಂದನು ತಿನ್ನು. ಬಂದವು ಬರ್. ನಿಂತರು ನಿಲ್ಲು. ಹಾಡುವಳು ಹಾಡು. ನಲಿಯುತ್ತ ನಲಿ. ಕಟ್ಟಿಸಿತು ಕಟ್ಟಿ. ಓಡುವರು ಓಡು. ಬೀಸುತ್ತಿತ್ತು ಬೀಸು. ಹೇಳಿದಾಗ ಹೇಳು. ಬರೆಯುವವಳು ಬರೆ. ಕಲಿಯುವವರು ಕಲಿ. ಹೋದರು ಹೋಗು. ಹೋಯಿತು ಹೋಗು. ಅಳುತ್ತಿತ್ತು ಅಳುತ್ತಿತ್ತು ಅಳು. ಬಾರಿಸುವವಳು ಬಾರಿಸು. ನುಡಿಸುವವಳು ನುಡಿಸು. ಕೇಳಿದರು ಕೇಳು. ಈ ರೀತಿಯಾದಂತಹ ಕ್ರಿಯಾಪದಗಳಿರ್ತಕ್ಕಂಥ ಧಾತುಗಳನ್ನು ನಾವಿಲ್ಲಿ ನೋಡಬಹುದು. ಇನ್ನು ಪರೀಕ್ಷೆಗೆ ಬರ್ತಕ್ಕಂತಹ ಗಾದೆ ಮಾತುಗಳು. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇದಕ್ಕೆ ಸಂಬಂಧಪಟ್ಟಂತಹ ವಿವರಣೆ ನಾವಿಲ್ಲಿ ನೋಡಿದ್ದೇವೆ. ಇವುಗಳನ್ನು ಸರಿಯಾಗಿ ನೀವು ಓದಿಕೊಳ್ಳಬೇಕು. ಇವು ಪರೀಕ್ಷೆಗೆ ಅತ್ಯಂತ ಮಹತ್ವವಾದಂತಹ ಗಾದೆ ಮಾತುಗಳಾಗಿವೆ. ಇನ್ನು ದೇಶ ಸುತ್ತಬೇಕು ಕೋಶ ಓದಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ಗಾದೆ ಮಾತು. ಇದರಲ್ಲಿರ್ತಕ್ಕಂತಹ ವಿವರಣೆಯನ್ನು ನೀವು ಚೆನ್ನಾಗಿ ಓದಿಕೊಳ್ಳಿ. ಇವು ಪರೀಕ್ಷೆಗೆ ಅತ್ಯಂತ ಮಹತ್ವವಾದಂತಹ ಗಾದೆ ಮಾತುಗಳಾಗಿವೆ. ವಂದನೆಗಳು.